ಸ್ನೇಹಿತರೆ, ನಮಸ್ಕಾರ. ನೀವು ಪಿಕ್ಚರಲ್ಲಿ ನೋಡುತ್ತಿದ್ದೀರಾ? ಈತನ ಹೆಸರು ಚಕ್ರಧರ್ ರಾಣಾ. ಈತನನ್ನ ಸಾಮಾನ್ಯವಾಗಿ ಪಾಪಡ್ವಾಲ ಎಂದು ಜನರು ಕರೆಯುತ್ತಾರೆ. ಈ ಚಕ್ರಧರ್ ರಾಣಾರವರು ಕಳೆದ ಸುಮಾರು 50 ವರ್ಷಗಳಿಂದ ತನ್ನ ತಲೆಯ ಮೇಲೆ ಈ ಪಾಪಡ್ಗಳನ್ನು ಹೊತ್ತು ಪ್ರತಿದಿನ 30ರಿಂದ 40 ಕಿಲೋಮೀಟರ್ಗಳಷ್ಟು ತನ್ನ ಕಾಲುನಡಿಗೆಯಿಂದ ಈ ಪಾಪಡ್ಗಳನ್ನು ಮಾರಿ ತನ್ನ ಕುಟುಂಬವನ್ನು ನಡೆಸುತ್ತಿದ್ದಾರೆ. ಪ್ರಾರಂಭದಲ್ಲಿ 5 ಪೈಸೆಗೆ ಮಾರುತ್ತಿದ್ದ ಇವರು ಅದೇ ಇವತ್ತು 1000 ಪಾಪಡ್ಗಳನ್ನು 10 ರೂಪಾಯಿಗಳಿಗೆ ಮಾರುತ್ತಿದ್ದಾರೆ. ಇದರಿಂದ ಇವರಿಗೆ ಪ್ರತಿದಿನ 10,000 ರೂಪಾಯಿಗಳಷ್ಟು ಸಂಪಾದನೆಯಾಗುತ್ತಿದೆ. ವಿಶೇಷವೇನೆಂದರೆ ಸ್ಥಳೀಯ ನಿವಾಸಿಗಳು ಈತನನ್ನು ಬಹು ಪ್ರೀತಿಯಿಂದ ಗೌರವಿಸುತ್ತಾರೆ. ಅಷ್ಟಲ್ಲದೆ ಅಲ್ಲಿನ ರಾಬಿನ್ ಮೊಹಂಟಿ ಎನ್ನುವವರು ಚಕ್ರಧರ್ ರಾಣಾರವರು ನಮ್ಮ ಉಡಾಳದ ಪ್ರೀತಿಯ ವ್ಯಕ್ತಿಯಾಗಿದ್ದಾರೆ. ಕೇವಲ ಅವರ ಪಾಪಡ್ಗಳಿಂದಲ್ಲ, ಆದರೆ ಅವರು ವರ್ಷಗಳಿಂದ ಗಳಿಸಿದ ಗೌರವ ಮತ್ತು ಪ್ರೀತಿಯಿಂದ ಇವರ ಪ್ರಯಾಣ ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ ಎಂದು ಸ್ಥಳೀಯರು ಹಾಗೂ ಮೀಡಿಯಾದ ಮುಂದೆ ಹೇಳಿಕೊಂಡಿದ್ದಾರೆ. ಇದಕ್ಕೆ ಅಲ್ವಾ ನಮ್ಮ ಪೂರ್ವಜರು ಹೇಳಿರುವುದು, ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವುದಕ್ಕೆ. ಚಕ್ರಧರ್ ರಾಣಾರವರು ಸಹ ಒಂದು ಉದಾಹರಣೆ. ಧನ್ಯವಾದಗಳು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಹಾಗೂ ನಿಮ್ಮ ಇಂಥ ಸ್ಫೂರ್ತಿದಾಯಕರಾದ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.